ಹೊರಗೆ ಹೋಗ್ಬಿಡ್ತು. ಪ್ರತಾಪ್ ಸಿಂಹ ಅವ್ರು ಮಾತನಾಡಿದ್ದು, ಬೊಮ್ಮಾಯಿ ಅವರು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನ ಪರವಾಗಿ ಮಾತನಾಡದೆ ಹೋದ್ರು ಕೂಡ ತಪ್ಪಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ರು. ಎಲ್ಲಿಂದ ಎಲ್ಲಿಗೆ ಹೋಗ್ತಿಲ್ಲ. ಈಗ ಆ ಶಬ್ದನ ಬಕೆಟ್ ಅಂತ ಹೇಳಿ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ನಿನ್ಸೋ ಅಗತ್ಯ ಇಲ್ಲ. ಅವರು MP ಆಗಿದ್ದವರು ಮತ್ತೆ ಅವ್ರ ಜೊತೆಗೆ ಅಲ್ಲಿ ಲೋಕಲ್ ಆಗಿ ಅವ್ರು ಕೊಟ್ಟಿರೋ ಕೊಡುಗೆನ ಅವ್ರು ಗಮನಿಸಿರ್ಬೋದು. ಒಂದು ಹೆಸರು ತಾನೆ ಆ ಭಾಗದ ಒಂದು ಲೀಡರ್ಗೆ ಇಟ್ಟರೆ ಏನ್ ತಪ್ಪು ಅಂತ ಹೇಳಿ ಅವರು ಒಬ್ಬ ನಾಯಕರಾಗಿ, ಆ ಸ್ಥಳೀಯ ಭಾಗದ ನಾಯಕರಾಗಿ ಪಕ್ಷಾತೀತವಾಗಿ ಅದೊಂದು ರಿಯಾಕ್ಟ್ ಮಾಡಿರ್ಬೋದು. ಹೀಗಾಗಿ ಅವ್ರು ರಿಯಾಕ್ಟ್ ಮಾಡೋದನ್ನ ಅದನ್ನ ರಾಜಕೀಯ ದೃಷ್ಟಿಯಿಂದ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿಯಕ್ಕೆ ಹೇಳಿದ್ರು ಅಂತ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ವಿಶ್ಲೇಷಣೆ ಮಾಡಬಹುದು ನನಗಂತೂ ಅದು ಗೊತ್ತಾಗ್ತಿಲ್ಲ. ಅಥವಾ ಬಕೆಟ್ಟೇ ಆಗಿದ್ರೆ ಯಾಕೆ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳಿ ಬಕೆಟ್ ಅಂತ ಹೇಳಿದವರು, ಬಕೆಟ್ ಹಿಡಿತಾ ಇದ್ದಾರೆ ಅನ್ನೋ ಶಬ್ದವನ್ನು ಬಳಸಿದವರು, ಅಂತ ಪರಿಸ್ಥಿತಿ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಬಂದಿದೆ ಮತ್ತು ಸಿದ್ದರಾಮಯ್ಯನವರು ಅವರಿಗೆ ಹೇಗೆ ರಕ್ಷಣೆ ಕೊಡಬಲ್ಲರು ಅನ್ನೋದನ್ನ ಅವರು ಅದನ್ನ ಹೇಳ್ಕೋಬಹುದು ಅಷ್ಟೇನೆ. ಹೀಗಾಗಿ ಒಟ್ಟು ಒಬ್ಬ ಹಿರಿಯ ನಾಯಕ ಮತ್ತು ದಶಕಗಳ ಕಾಲ ಆ ಭಾಗದಿಂದ ಬಂದಿರುವಂತಹ ನಾಯಕ, ಈಗ ವಾಟಾಳ್ ನಾಗರಾಜ್ ರಸ್ತೆ ಉದ್ದಕ್ಕೂ ಇದೆ, ಇಲ್ಲಿ ರಾಜ್ಕುಮಾರ್ ಅವ್ರ ರಸ್ತೆ, ಅದನ್ನ ಏನೇನು ಪ್ರಶ್ನೆ ಮಾಡಕ್ ಸಾಧ್ಯನಾ? ಇಲ್ಲ. ಆಮೇಲೆ ಇಡಿಯಾಗಿ ಯಾವುದೇ ನಾಯಕನನ್ನ, ಪ್ರಶ್ನಾತೀತನಾಗದಂತಹ ನಾಯಕನನ್ನ ನಾವೆಲ್ಲೂ ತಗೊಳಕ್ಕಾಗಲ್ಲ. ಈಗ ರಾಜಶೇಖರ್ ಮೂರ್ತಿ ಅವರು, ಅವ್ರ ಕೊಡುಗೆ ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣದಲ್ಲಿದೆ, ಇಡಬೇಕು. ರಾಜಶೇಖರ್ ಮೂರ್ತಿ ಅವ್ರ ಹೆಸರು ಇಡಬೇಕು. ಬಸ್ಗಳು ಮಾರಾಟ ಮಾಡಿ ಎಲೆಕ್ಷನ್ಗಳು ಎದುರಿಸ್ತಿದ್ರು. ರಾಜಶೇಖರ್ ನಜೀರ್ ಸಾಬು, ನೀರ್ ಸಾಬ್ ಅಂತ ಕರಿತಿದ್ವಿ ನಾವೆಲ್ಲ. ಅವ್ರ ಹೆಸರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಾನ ಇದೆ ಮೈಸೂರಲ್ಲಿ ಅವ್ರ ಹೆಸರು ನಜೀರ್ ಸಾಬ್ ಪ್ರತಿಷ್ಠಾನ ಇದೆ, ಇದು ಅವರ ಪೀಠ ಇದೆ ಅದು. ಸೊ ಗ್ರಾಮೀಣಾಭಿವೃದ್ಧಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ಹೀಗಾಗಿ ಒಟ್ಟು ಈ ಪ್ರಕರಣವನ್ನ ರಾಜಕೀಯವಾಗಿ ಪರಿಗಣಿಸಿದ, ಈಗ ಕೆಸರೆ ಎರಚ್ಕೊಂಡು ಹೋಯ್ತು ಅಂದ್ರೆ ಎಲ್ಲ ಬಂಗಾರಪ್ಪ ನಗರ ಇದೆ, ಯಡಿಯೂರಪ್ಪ ನಗರ ಇದೆ, ಶಿವಮೊಗ್ಗದಲ್ಲಿ ಬಂಗಾರಪ್ಪ ನಗರ ಇದೆ, ಯಡಿಯೂರಪ್ಪ ನಗರ ಇದೆ. ಅವರು ಏನ್ ಪ್ರಶ್ನಾತೀತರೇನಾಗಿರ್ಲಿಲ್ವಲ್ಲ. ಹೀಗಾಗಿ ಈ ವಿಚಾರವನ್ನ ಬ್ಲೋ ಅಪ್ ಮಾಡ್ತಿರೋದು ನಮ್ಮ ರಾಜಕಾರಣ ವ್ಯಕ್ತಿಗತವಾಗಿ ಎಷ್ಟು ಮಟ್ಟಿಗೆ ಕಲುಷಿತ ಆಗ್ತಾ ಇದೆ ಅನ್ನೋದಕ್ಕೊಂದು ಸಂಕೇತ. ಈಗ ರಘು ಕೌಟಲ್ಯ ಅವ್ರು ಮಾತನಾಡುವಾಗ ಹೇಳ್ತಾ ಇದ್ರು, ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಮಾತನಾಡ್ಬೇಕಪ್ಪ, ಪ್ರತಾಪ್ ಸಿಂಹ ಅವರು ಅದ್ರ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅಂತ ಹೇಳಿ. ಒಬ್ಬ ವ್ಯಕ್ತಿ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿದ್ದಾರೆ ಹೊರತು ಪ್ರತಾಪ್ ಸಿಂಹ ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ಸಿದ್ಧಾಂತದ ವಿರುದ್ಧ ನಾನಿದ್ದೇನೆ, ಆದ್ರೆ ಸಿದ್ದರಾಮಯ್ಯನವರ ಪರವಾಗಿದ್ದೇನೆ ವ್ಯಕ್ತಿಗತವಾಗಿ. ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ. ಒಬ್ಬ ವ್ಯಕ್ತಿಯನ್ನ, ಆತನ ಕಾಂಟ್ರಿಬ್ಯೂಷನ್ ಅನ್ನ ಹೊಗಳೋದು ಸಿದ್ಧಾಂತಕ್ಕೆ ವಿರುದ್ಧ ಆಗತ್ತಾ ಪಕ್ಷದ್ದು? ಬ್ರೇಕ್ ಹೋಗ್ಬೇಕು, ಬ್ರೇಕ್ ಇಂದ ಬಂದ ಮೇಲೆ ಚರ್ಚೆ ಮುಂದುವರಿಸೋಣ. ಹೋಗ್ಬಿಡ್ತು. ಪ್ರತಾಪ್ ಸಿಂಹ ಅವ್ರು ಮಾತನಾಡಿದ್ದು, ಬೊಮ್ಮಾಯಿ ಅವರು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನ ಪರವಾಗಿ ಮಾತನಾಡದೆ ಹೋದ್ರು ಕೂಡ ತಪ್ಪಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ರು. ಎಲ್ಲಿಂದ ಎಲ್ಲಿಗೆ ಹೋಗ್ತಿಲ್ಲ. ಈಗ ಆ ಶಬ್ದನ ಬಕೆಟ್ ಅಂತ ಹೇಳಿ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ನಿನ್ಸೋ ಅಗತ್ಯ ಇಲ್ಲ. ಅವರು MP ಆಗಿದ್ದವರು ಮತ್ತೆ ಅವ್ರ ಜೊತೆಗೆ ಅಲ್ಲಿ ಲೋಕಲ್ ಆಗಿ ಅವ್ರು ಕೊಟ್ಟಿರೋ ಕೊಡುಗೆನ ಅವ್ರು ಗಮನಿಸಿರ್ಬೋದು. ಒಂದು ಹೆಸರು ತಾನೆ ಆ ಭಾಗದ ಒಂದು ಲೀಡರ್ಗೆ ಇಟ್ಟರೆ ಏನ್ ತಪ್ಪು ಅಂತ ಹೇಳಿ ಅವರು ಒಬ್ಬ ನಾಯಕರಾಗಿ, ಆ ಸ್ಥಳೀಯ ಭಾಗದ ನಾಯಕರಾಗಿ ಪಕ್ಷಾತೀತವಾಗಿ ಅದೊಂದು ರಿಯಾಕ್ಟ್ ಮಾಡಿರ್ಬೋದು. ಹೀಗಾಗಿ ಅವ್ರು ರಿಯಾಕ್ಟ್ ಮಾಡೋದನ್ನ ಅದನ್ನ ರಾಜಕೀಯ ದೃಷ್ಟಿಯಿಂದ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿಯಕ್ಕೆ ಹೇಳಿದ್ರು ಅಂತ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ವಿಶ್ಲೇಷಣೆ ಮಾಡಬಹುದು ನನಗಂತೂ ಅದು ಗೊತ್ತಾಗ್ತಿಲ್ಲ. ಅಥವಾ ಬಕೆಟ್ಟೇ ಆಗಿದ್ರೆ ಯಾಕೆ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳಿ ಬಕೆಟ್ ಅಂತ ಹೇಳಿದವರು, ಬಕೆಟ್ ಹಿಡಿತಾ ಇದ್ದಾರೆ ಅನ್ನೋ ಶಬ್ದವನ್ನು ಬಳಸಿದವರು, ಅಂತ ಪರಿಸ್ಥಿತಿ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಬಂದಿದೆ ಮತ್ತು ಸಿದ್ದರಾಮಯ್ಯನವರು ಅವರಿಗೆ ಹೇಗೆ ರಕ್ಷಣೆ ಕೊಡಬಲ್ಲರು ಅನ್ನೋದನ್ನ ಅವರು ಅದನ್ನ ಹೇಳ್ಕೋಬಹುದು ಅಷ್ಟೇನೆ. ಹೀಗಾಗಿ ಒಟ್ಟು ಒಬ್ಬ ಹಿರಿಯ ನಾಯಕ ಮತ್ತು ದಶಕಗಳ ಕಾಲ ಆ ಭಾಗದಿಂದ ಬಂದಿರುವಂತಹ ನಾಯಕ, ಈಗ ವಾಟಾಳ್ ನಾಗರಾಜ್ ರಸ್ತೆ ಉದ್ದಕ್ಕೂ ಇದೆ, ಇಲ್ಲಿ ರಾಜ್ಕುಮಾರ್ ಅವ್ರ ರಸ್ತೆ, ಅದನ್ನ ಏನೇನು ಪ್ರಶ್ನೆ ಮಾಡಕ್ ಸಾಧ್ಯನಾ? ಇಲ್ಲ. ಆಮೇಲೆ ಇಡಿಯಾಗಿ ಯಾವುದೇ ನಾಯಕನನ್ನ, ಪ್ರಶ್ನಾತೀತನಾಗದಂತಹ ನಾಯಕನನ್ನ ನಾವೆಲ್ಲೂ ತಗೊಳಕ್ಕಾಗಲ್ಲ. ಈಗ ರಾಜಶೇಖರ್ ಮೂರ್ತಿ ಅವರು, ಅವ್ರ ಕೊಡುಗೆ ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣದಲ್ಲಿದೆ, ಇಡಬೇಕು. ರಾಜಶೇಖರ್ ಮೂರ್ತಿ ಅವ್ರ ಹೆಸರು ಇಡಬೇಕು. ಬಸ್ಗಳು ಮಾರಾಟ ಮಾಡಿ ಎಲೆಕ್ಷನ್ಗಳು ಎದುರಿಸ್ತಿದ್ರು. ರಾಜಶೇಖರ್ ನಜೀರ್ ಸಾಬು, ನೀರ್ ಸಾಬ್ ಅಂತ ಕರಿತಿದ್ವಿ ನಾವೆಲ್ಲ. ಅವ್ರ ಹೆಸರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಾನ ಇದೆ ಮೈಸೂರಲ್ಲಿ ಅವ್ರ ಹೆಸರು ನಜೀರ್ ಸಾಬ್ ಪ್ರತಿಷ್ಠಾನ ಇದೆ, ಇದು ಅವರ ಪೀಠ ಇದೆ ಅದು. ಸೊ ಗ್ರಾಮೀಣಾಭಿವೃದ್ಧಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ಹೀಗಾಗಿ ಒಟ್ಟು ಈ ಪ್ರಕರಣವನ್ನ ರಾಜಕೀಯವಾಗಿ ಪರಿಗಣಿಸಿದ, ಈಗ ಕೆಸರೆ ಎರಚ್ಕೊಂಡು ಹೋಯ್ತು ಅಂದ್ರೆ ಎಲ್ಲ ಬಂಗಾರಪ್ಪ ನಗರ ಇದೆ, ಯಡಿಯೂರಪ್ಪ ನಗರ ಇದೆ, ಶಿವಮೊಗ್ಗದಲ್ಲಿ ಬಂಗಾರಪ್ಪ ನಗರ ಇದೆ, ಯಡಿಯೂರಪ್ಪ ನಗರ ಇದೆ. ಅವರು ಏನ್ ಪ್ರಶ್ನಾತೀತರೇನಾಗಿರ್ಲಿಲ್ವಲ್ಲ. ಹೀಗಾಗಿ ಈ ವಿಚಾರವನ್ನ ಬ್ಲೋ ಅಪ್ ಮಾಡ್ತಿರೋದು ನಮ್ಮ ರಾಜಕಾರಣ
ವ್ಯಕ್ತಿಗತವಾಗಿ ಎಷ್ಟರ ಮಟ್ಟಿಗೆ ಕಲುಷಿತ ಆಗ್ತಾ ಇದೆ ಅನ್ನೋದಕ್ಕೊಂದು ಸಂಕೇತ. ಈಗ ರಘು ಕೌಟಲ್ಯ ಅವ್ರು ಮಾತನಾಡುವಾಗ ಹೇಳ್ತಾ ಇದ್ರು, ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಮಾತನಾಡ್ಬೇಕಪ್ಪ, ಪ್ರತಾಪ್ ಸಿಂಹ ಅವರು ಅದ್ರ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅಂತ ಹೇಳಿ ಒಬ್ಬ ವ್ಯಕ್ತಿ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿದ್ದಾರೆ ಹೊರತು ಪ್ರತಾಪ್ ಸಿಂಹ ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ಸಿದ್ಧಾಂತದ ವಿರುದ್ಧ ನಾನಿದ್ದೇನೆ, ಆದ್ರೆ ಸಿದ್ದರಾಮಯ್ಯನವರ ಪರವಾಗಿದ್ದೇನೆ ವ್ಯಕ್ತಿಗತವಾಗಿ. ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ, ಒಬ್ಬ ವ್ಯಕ್ತಿಯನ್ನ ಆತನ ಕಾಂಟ್ರಿಬ್ಯೂಷನ್ ಅನ್ನ ಹೊಗಳೋದು ಸಿದ್ಧಾಂತಕ್ಕೆ ವಿರುದ್ಧ ಆಗತ್ತಾ ಪಕ್ಷದ್ದು? ಬ್ರೇಕ್ ಹೋಗ್ಬೇಕು, ಬ್ರೇಕ್ ಇಂದ ಬಂದ ಮೇಲೆ ಚರ್ಚೆ ಮುಂದುವರಿಸೋಣ. ಹೋಗ್ಬಿಡ್ತು. ಪ್ರತಾಪ್ ಸಿಂಹ ಅವ್ರು ಮಾತನಾಡಿದ್ದು, ಬೊಮ್ಮಾಯಿ ಅವರು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನ ಪರವಾಗಿ ಮಾತನಾಡದೆ ಹೋದ್ರು ಕೂಡ ತಪ್ಪಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ರು. ಎಲ್ಲಿಂದ ಎಲ್ಲಿಗೆ ಹೋಗ್ತಿಲ್ಲ. ಈಗ ಆ ಶಬ್ದನ ಬಕೆಟ್ ಅಂತ ಹೇಳಿ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ನಿಲ್ಸೋ ಅಗತ್ಯ ಇಲ್ಲ. ಅವ್ರು MP ಆಗಿದ್ದವರು ಮತ್ತೆ ಅವ್ರ ಜೊತೆಗೆ ಅಲ್ಲಿ ಲೋಕಲ್ ಆಗಿ ಅವ್ರು ಕೊಟ್ಟಿರೋ ಕೊಡುಗೆನ ಅವ್ರು ಗಮನಿಸಿರ್ಬೋದು. ಒಂದು ಹೆಸರು ತಾನೆ, ಆ ಭಾಗದ ಒಂದು ಲೀಡರ್ಗೆ ಇಟ್ಟರೆ ಏನ್ ತಪ್ಪು ಅಂತ ಹೇಳಿ ಅವರು ಒಬ್ಬ ನಾಯಕರಾಗಿ, ಆ ಸ್ಥಳೀಯ ಭಾಗದ ನಾಯಕರಾಗಿ ಪಕ್ಷಾತೀತವಾಗಿ ಅದೊಂದು ರಿಯಾಕ್ಟ್ ಮಾಡಿರ್ಬೋದು. ಹೀಗಾಗಿ ಅವ್ರು ರಿಯಾಕ್ಟ್ ಮಾಡೋದನ್ನ ಅದನ್ನ ರಾಜಕೀಯ ದೃಷ್ಟಿಯಿಂದ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿಯಕ್ಕೆ ಹೇಳಿದ್ರು ಅಂತ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ವಿಶ್ಲೇಷಣೆ ಮಾಡಬಹುದು ನನಗಂತೂ ಅದು ಗೊತ್ತಾಗ್ತಿಲ್ಲ. ಅಥವಾ ಬಕೆಟ್ಟೇ ಆಗಿದ್ರೆ ಯಾಕೆ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳಿ ಬಕೆಟ್ ಅಂತ ಹೇಳಿದವರು, ಬಕೆಟ್ ಹಿಡಿತಾ ಇದ್ದಾರೆ ಅನ್ನೋ ಶಬ್ದವನ್ನು ಬಳಸಿದವರು, ಅಂತ ಪರಿಸ್ಥಿತಿ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಬಂದಿದೆ ಮತ್ತು ಸಿದ್ದರಾಮಯ್ಯನವರು ಅವರಿಗೆ ಹೇಗೆ ರಕ್ಷಣೆ ಕೊಡಬಲ್ಲರು ಅನ್ನೋದನ್ನ ಅವರು ಅದನ್ನ ಹೇಳ್ಕೋಬಹುದು ಅಷ್ಟೇನೆ. ಹೀಗಾಗಿ ಒಟ್ಟು ಒಬ್ಬ ಹಿರಿಯ ನಾಯಕ ಮತ್ತು ದಶಕಗಳ ಕಾಲ ಆ ಭಾಗದಿಂದ ಬಂದಿರುವಂತಹ ನಾಯಕ, ಈಗ ವಾಟಾಳ್ ನಾಗರಾಜ್ ಅಷ್ಟೇ, ಉದ್ದಕ್ಕೂ ಇದೆ ಇಲ್ಲಿ ರಾಜ್ಕುಮಾರ್ ಅವರಷ್ಟೇ, ಅದನ್ನ ಏನೇನು ಪ್ರಶ್ನೆ ಮಾಡಕ್ ಸಾಧ್ಯನಾ? ಇಲ್ಲ. ಆಮೇಲೆ ಇಡಿಯಾಗಿ ಯಾವುದೇ ನಾಯಕನನ್ನ ಪ್ರಶ್ನಾತೀತನಾಗದಂತಹ ನಾಯಕನನ್ನ ನಾವೆಲ್ಲೂ ತಗೊಳಕ್ಕಾಗಲ್ಲ. ಈಗ ರಾಜಶೇಖರ್ ಮೂರ್ತಿ ಅವ್ರ ಕೊಡುಗೆ ಕರ್ನಾಟಕದ ದೊಡ್ಡ ಪ್ರಮಾಣದಲ್ಲಿದೆ, ಇಡಬೇಕು. ರಾಜಶೇಖರ್ ಮೂರ್ತಿ ಅವ್ರ ಹೆಸರು ಇಡಬೇಕು. ಬಸ್ಗಳು ಮಾರಾಟ ಮಾಡಿ ಎಲೆಕ್ಷನ್ಗಳು ಎದುರಿಸ್ತಿದ್ರು ನಜೀರ್ ಸಾಬು, ನೀರ್ ಸಾಬ್ ಅಂತ ಕರಿತಿದ್ವಿ ನಾವೆಲ್ಲ. ಅವ್ರ ಹೆಸರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಾನ ಇದೆ ಮೈಸೂರಲ್ಲಿ ಅವ್ರ ಹೆಸರು ನಜೀರ್ ಸಾಬ್ ಪ್ರತಿಷ್ಠಾನ ಇದೆ, ಇದು ಅವರ ಪೀಠ ಇದೆ ಅದು. ಸೊ ಗ್ರಾಮೀಣಾಭಿವೃದ್ಧಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ಹೀಗಾಗಿ ಒಟ್ಟು ಈ ಪ್ರಕರಣವನ್ನ ರಾಜಕೀಯವಾಗಿ ಪರಿಗಣಿಸಿದ, ಈಗ ಕೆಸರೆ ಎರಚ್ಕೊಂಡು ಹೋಯ್ತು ಅಂದ್ರೆ ಎಲ್ಲ ಬಂಗಾರಪ್ಪ ನಗರ ಇದೆ, ಯಡಿಯೂರಪ್ಪ ನಗರ ಇದೆ, ಶಿವಮೊಗ್ಗದಲ್ಲಿ ಬಂಗಾರಪ್ಪ ನಗರ ಇದೆ, ಯಡಿಯೂರಪ್ಪ ನಗರ ಇದೆ. ಅವರು ಏನ್ ಪ್ರಶ್ನಾತೀತರೇನಾಗಿರ್ಲಿಲ್ವಲ್ಲ. ಹೀಗಾಗಿ ಈ ವಿಚಾರವನ್ನ ಬ್ಲೋ ಅಪ್ ಮಾಡ್ತಿರೋದು ನಮ್ಮ ರಾಜಕಾರಣ ವ್ಯಕ್ತಿಗತವಾಗಿ ಎಷ್ಟರ ಮಟ್ಟಿಗೆ ಕಲುಷಿತ ಆಗ್ತಾ ಇದೆ ಅನ್ನೋದಕ್ಕೊಂದು ಸಂಕೇತ. ಈಗ ರಘು ಕೌಟಲ್ಯ ಅವ್ರು ಮಾತನಾಡುವಾಗ ಹೇಳ್ತಾ ಇದ್ರು, ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಮಾತನಾಡ್ಬೇಕಪ್ಪ, ಪ್ರತಾಪ್ ಸಿಂಹ ಅವರು ಅದ್ರ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅಂತ ಹೇಳಿ ಒಬ್ಬ ವ್ಯಕ್ತಿ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿದ್ದಾರೆ ಹೊರತು ಪ್ರತಾಪ್ ಸಿಂಹ ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ಸಿದ್ಧಾಂತದ ವಿರುದ್ಧ ನಾನಿದ್ದೇನೆ, ಆದ್ರೆ ಸಿದ್ದರಾಮಯ್ಯನವರ ಪರವಾಗಿದ್ದೇನೆ ವ್ಯಕ್ತಿಗತವಾಗಿ. ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ, ಒಬ್ಬ ವ್ಯಕ್ತಿಯನ್ನ ಆತನ ಕಾಂಟ್ರಿಬ್ಯೂಷನ್ ಅನ್ನ ಹೊಗಳೋದು ಸಿದ್ಧಾಂತಕ್ಕೆ ವಿರುದ್ಧ ಆಗತ್ತಾ ಪಕ್ಷದ್ದು? ಬ್ರೇಕ್ ಹೋಗ್ಬೇಕು, ಬ್ರೇಕ್ ಇಂದ ಬಂದ ಮೇಲೆ ಚರ್ಚೆ ಮುಂದುವರಿಸೋಣ.